ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಂ. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾವು ಸಿದ್ದಾಪುರದಿಂದ ಜೋಗ್ ಫಾಲ್ಸ್ ಕಡೆ ಹೊರಟಿದ್ದೀವಿ. ಈಗ ನಾವು ಸಿದ್ದಾಪುರದ KSRTC ಬಸ್ ಸ್ಟ್ಯಾಂಡ್ನ ಹತ್ರ ಇದ್ದೀವಿ. ಇದನ್ನ ಗಾರ್ಡನ್ ಸರ್ಕಲ್ ಅಂತ ಕರೀತಾರೆ. ನೋಡಿ, ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ. ಇಲ್ಲಿಂದ ಈಗ ನಾವು ಜೋಗ್ ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಈ ರೋಡನ್ನು ಸಾಗರ ರೋಡು ಅಂತ ಕರೀತಾರೆ. ಇದೇ ರೋಡಲ್ಲಿ ಹೋದರೆ ನಾವು ಸಾಗರ ಕಡೆನೂ ಹೋಗಬಹುದು, ಕುಮಟಾ ಕಡೆನೂ ಹೋಗ್ಬೋದು, ಹಾಗೆ ಜೋಗ್ ಫಾಲ್ಸ್ ಕಡೆನೂ ಹೋಗಬಹುದು, ಹಾಗೆ ಸೊರಬ ಕಡೆನೂ ಹೋಗಲಿಕ್ಕೆ ಅವಕಾಶ ಆಗುತ್ತೆ. ನೋಡಿ, ಈಗ ಇಲ್ಲಿ ಸ್ವಲ್ಪ ಮಳೆ ಬಿದ್ದು ಕಡಿಮೆ ಆಗಿದೆ. ನೀವು ಈಗ ಸಿದ್ದಾಪುರ ಪಟ್ಟಣವನ್ನು ನೋಡ್ತಾ ಇದ್ದೀರಿ. ಸಿದ್ದಾಪುರ ಒಂದು ತಾಲೂಕು ಇದು. ನೀವು ನನ್ನ ಹಿಂದಿನ ವಿಡಿಯೋಗಳಲ್ಲೆಲ್ಲ ಸಿದ್ದಾಪುರವನ್ನು ನೋಡಿರ್ತೀರಿ. ನೋಡಿ, ಮೊದಲು ಇಲ್ಲಿ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಇತ್ತು, GFTC ಇತ್ತು. ಈಗ ಅದನ್ನು ಬೇಡ್ಕಣಿ ಊರಿಗೆ ಶಿಫ್ಟ್ ಮಾಡಿದ್ದಾರೆ. ನೋಡಿ, ಈಗ ಭಗತ್ ಸಿಂಗ್ ಸರ್ಕಲ್ ಹತ್ರ ನಾವು ಬಂದಿದ್ದೀವಿ. ಈ ಡೌನನ್ನು ನಾವು ಮೀನ್ಪೇಟೆ ಏರು ಅಂತ ಕರಿತೀವಿ. ಅಂದರೆ ಇಲ್ಲೇ ಫಿಶ್ ಮಾರ್ಕೆಟ್ ಇರೋದು. ನಮ್ಮ ರೈಟ್ ಸೈಡ್ಗೆ ನೋಡಿದ್ರೆ ನಿಮಗೆ ಫಿಶ್ ಮಾರ್ಕೆಟು ಕಾಣಿಸುತ್ತೆ. ಹಾಗೆ ಇಲ್ಲಿ ಲೆಫ್ಟಲ್ಲಿ ಒಂದು ಪೆಟ್ರೋಲ್ ಬಂಕ್ ಕೂಡ ಇದೆ. ನೋಡ್ರಿ, ಈಗ ಈ ಬಸ್ ಏನು ತಿರುಗ್ತಾ ಇದೆಯಲ್ಲ, ಈ ದಾರಿಯಲ್ಲಿ ಹೋದರೆ ನಾವು ಸಿದ್ದಾಪುರದಿಂದ ಸೊರಬ ಕಡೆ ಹೋಗಬಹುದು. ಹಾಗೆ ಸ್ಟ್ರೇಟ್ ಹೋದರೆ ನಾವು ಸಾಗರ, ಕುಮಟಾ ಮತ್ತು ಜೋಗ್ ಫಾಲ್ಸ್ ಕಡೆ ಹೋಗಬಹುದು. ಈಗ ಇಲ್ಲೊಂದು ಸರ್ಕಲ್ ಇದೆ. ಇಲ್ಲಿಂದ ನಾವು ಲೆಫ್ಟ್ ಸೈಡಿಗೆ ಹೋದರೆ ಸಾಗರಕ್ಕೆ ಹೋಗಬಹುದು. ನೋಡಿ, ಇದು ಸಾಗರ ರೋಡು. ಹಾಗೆ ಸ್ಟ್ರೇಟ್ ಆಗಿ ನಾವು ಹೋದರೆ ಜೋಗ್ ಫಾಲ್ಸ್ ಮತ್ತು ಕುಮಟಾ ಕಡೆ ಹೋಗಬಹುದು. ನೋಡಿ, ಇಲ್ಲಿ ಕೂಡ ಒಂದು ಪೆಟ್ರೋಲ್ ಪಂಪ್ ಇದೆ. ಕುಮಟಾ ಕಡೆ ಅಥವಾ ಜೋಗ್ ಫಾಲ್ಸ್ ಕಡೆ ಹೋಗೋರು ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಬಹುದು. ನೋಡಿ, ಈ ರೋಡಲ್ಲಿ ಈಗ ನಾವು ಸ್ಟ್ರೇಟ್ ಆಗಿ ಹೋದರೆ ಜೋಗ್ ಫಾಲ್ಸ್ ಕಡೆ ಹೋಗಬಹುದು, ಹಾಗೆ ರೈಟಿಗೆ ಹೋದರೆ ಕುಮಟಾ ಕಡೆ ಹೋಗಬಹುದು. ಇದನ್ನ ಹೊಸೂರು ಅಂತ ಕರೀತಾರೆ. ಈಗ ಬನ್ನಿ ನಾವು ಸ್ಟ್ರೇಟ್ ಆಗಿ ಹೋಗೋಣ. ಹಾಗೆ ಈ ಕಡೆ ಹೋದರೆ ನೋಡಿ, ಇಲ್ಲೆಲ್ಲ ಸ್ವಲ್ಪ ಮನೆಗಳೆಲ್ಲ ಇದ್ದಾವೆ. ಹಾಗೆ ಇಲ್ಲಿ ಲೆಫ್ಟ್ ಸೈಡ್ಗೆ ಒಂದು ರೋಡ್ ಇದೆ. ಆ ರೋಡಲ್ಲಿ ಹೋದರೆ ನಾವು ಬಂಕೇಶ್ವರ ದೇವಸ್ಥಾನಕ್ಕೆಲ್ಲ ಹೋಗಬಹುದು. ಈಗ ಬನ್ನಿ ನಾವು ಜೋಗ್ ಫಾಲ್ಸ್ ಕಡೆ ಮುಂದುವರಿಯೋಣ. ಈಗ ಅಷ್ಟೇ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿ ಅಷ್ಟೊಂದು ಗಾಡಿಗಳು ತಿರುಗಾಡೋದು ನಿಮಗೆ ಕಾಣಿಸಲ್ಲ. ಸ್ವಲ್ಪ ಮಳೆ ಜಾಸ್ತಿ ಆಗ್ತಾ ಇದ್ದಂಗೆ ಜೋಗ್ ಫಾಲ್ಸನ್ನು ವಿಸಿಟ್ ಮಾಡಲಿಕ್ಕೆ ಬಹಳಷ್ಟು ಜನರು ಹೋಗ್ತಾ ಇರ್ತಾರೆ. ಆವಾಗ ಈ ರೋಡಲ್ಲಿ ಗಾಡಿಗಳ ಸಂಖ್ಯೆ ತುಂಬ ಜಾಸ್ತಿ ಇರುತ್ತೆ. ಈಗ ನಾವು ಹೊಸೂರಿನ ಏರಿಯಾದಲ್ಲಿ ಇದ್ದೀವಿ. ಹಾಗಂತ ಇಲ್ಲಿರುವ ನಗರಗಳಿಗೆ ಬೇರೆ ಬೇರೆ ಹೆಸರುಗಳೆಲ್ಲ ಇದ್ದಾವೆ. ಬಂಕೇಶ್ವರ ನಗರ, ಲಕ್ಷ್ಮೀ ನಗರ, ಈ ರೀತಿ ಎಲ್ಲ ಇಲ್ಲಿ ಸುತ್ತಮುತ್ತಲೂ ಸಾಕಷ್ಟು ಹೆಸರುಗಳೆಲ್ಲ ಇದ್ದಾವೆ. ಮೊದಲೆಲ್ಲ ಇದನ್ನ ಒಟ್ಟಾಗಿ ಹೊಸೂರು ಅಂತ ಕರೀತಿದ್ರು. ನೋಡಿ, ಇಲ್ಲೆಲ್ಲ ಮಧ್ಯೆ ಮಧ್ಯೆ ದಾರಿಗಳೆಲ್ಲ ಇದ್ದಾವೆ. ಈ ದಾರಿಗಳಲ್ಲೆಲ್ಲ ಹೋದ್ರೆ ನೀವು ಆ ಕಡೆ ಸಾಗರ ರೋಡ್ ಏನು ಹೋಯ್ತಲ್ಲ, ಆ ರೋಡಿಗೂ ಕೂಡ ಹೋಗ್ಲಿಕ್ಕೆ ಬರುತ್ತೆ. ಮಳೆ ಬಿದ್ದು ರೋಡ್ ಎಲ್ಲ ಒದ್ದೆ ಆಗಿರೋದು ಗೊತ್ತಾಗುತ್ತೆ. ಜೋಗ ಇಲ್ಲಿಂದ 19 ಕಿಲೋಮೀಟರ್ ದೂರದಲ್ಲಿದೆ. ಅಂದ್ರೆ ಸಿದ್ದಾಪುರದಿಂದ ಸುಮಾರು 21-22 ಕಿಲೋಮೀಟರ್ ದೂರದಲ್ಲಿದೆ. ಜೋಗ್ ಫಾಲ್ಸ್ ಕಡೆ ಹೋಗ್ಬೇಕಾದ್ರೆ ನಮಗೆ ಒಳ್ಳೆ ಸುಂದರವಾದಂತಹ ವಾತಾವರಣ ಸಿಗುತ್ತೆ. ಗದ್ದೆ ಬಯಲುಗಳೆಲ್ಲ ಸಿಗ್ತವೆ.
ಕಾಡೆಲ್ಲ ಸಿಗುತ್ತೆ. ಇಲ್ಲಿವರೆಗೂ ಕೂಡ ಅಂಗಡಿಗಳೆಲ್ಲ ಇದ್ದಾವೆ, ನೀವು ನೋಡ್ಬಹುದು. ನೋಡಿ, ಈಗ ನಾವು ಹತ್ತತ್ರ ಸಿದ್ದಾಪುರ ಪಟ್ಟಣದ ವ್ಯಾಪ್ತಿಯ ಹೊರಗಡೆ ಬರ್ತಾ ಇದೀವಿ. ಮುಂದ್ಗಡೆ ಬೋರ್ಡ್ ಇದೆ, ಸ್ವಲ್ಪ ದೂರದಲ್ಲಿದೆ, ತೋರಿಸ್ತೀನಿ ನಿಮ್ಗೆ. ಅಲ್ಲಿಗೆ ಸಿದ್ದಾಪುರ ಪಟ್ಟಣ ಮುಕ್ತಾಯ ಅಂತ ಇದೆ. ಹಾಗೆ ಈಗ ನಮ್ಮ ಎದುರುಗಡೆ ಕಾಣಿಸ್ತಾ ಇರುವಂತಹ ಕಾಂಪೌಂಡ್ ಏನಿದೆ, ಅಲ್ಲಿ ಮುನ್ಸಿಪಾಲಿಟಿ ಅವರು ಕಸವನ್ನೆಲ್ಲ ತಂದು ಅದನ್ನ ಸಂಸ್ಕರಣ ಮಾಡ್ತಾರೆ. ನೋಡಿ, ಇಲ್ಲಿ ಬೋರ್ಡ್ ಇದೆ, ಘನ ತ್ಯಾಜ್ಯ ವಿಲೇವಾರಿ ಘಟಕ ಅಂತ ಇದೆ. ಹಾಗೆ ಇಲ್ಲಿ ಒಂದು ಸಣ್ಣ ಹಳ್ಳ ಇದೆ. ಬೇಸಿಗೆಲೆಲ್ಲ ನೀರು ಇರಲ್ಲ ಇಲ್ಲಿ, ಮಳೆಗಾಲದಲ್ಲಿ ನೀರಿರುತ್ತೆ, ಬೇಸಿಗೆಲೆಲ್ಲ ನೀರು ಬತ್ತು ಹೋಗಿರುತ್ತೆ. ನೋಡಿ, ಪ್ರವಾಸಿಗರು ಅಲ್ಲೆಲ್ಲ ಗಾಡಿ ನಿಲ್ಸ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ಬೆಳಗ್ಗೆ ಮಳೆ ಇತ್ತು, ಈಗ ಮಳೆ ಹೊಳವಾಗಿರೋದ್ರಿಂದ ನಮಗೆ ಇಲ್ಲಿ ಹೋಗ್ಲಿಕ್ಕೆ ತುಂಬಾ ಅನುಕೂಲ ಆಗಿದೆ. ಗಾಳಿಯ ಸದ್ದು ಹೇಗೆ ಬರ್ತಾ ಇದೆ, ನಿಮ್ಗೆ ಸರಿಯಾಗಿ ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾಕೆಂತಂದ್ರೆ ಗಾಳಿ ಜೋರಾಗಿ ಬೀಸ್ತಾ ಇದೆ ಇಲ್ಲಿ. ನಾವು ಕೂಡ ಬೈಕಲ್ಲಿ ಹೋಗ್ತಾ ಇರೋದ್ರಿಂದ ಗಾಳಿಯ ಅಡೆತಡೆ ಇದ್ದೇ ಇರುತ್ತೆ. ನೋಡಿ, ಇಲ್ಲಿ ಸೈಡಲ್ಲೆಲ್ಲ ಗದ್ದೆ ಬಯಲುಗಳಿದ್ದಾವೆ, ಗೊಬ್ಬರ ಎಲ್ಲ ತಂದು ಹಾಕಿಟ್ಟಿದ್ದಾರೆ. ಇಲ್ಲಿ ಸಾವಯವ ಗೊಬ್ಬರವನ್ನ ಬಳಸಿ ಗದ್ದೆಗೆ ಉಪಯೋಗಿಸಿದ್ರೆ ತುಂಬಾ ಒಳ್ಳೇದಾಗತ್ತೆ. ಆದಷ್ಟು ಪ್ರಮಾಣದಲ್ಲಿ ರೋಗ ರುಜಿನಗಳು ಬರೋದಿಲ್ಲ. ಈಗ ಹೆಚ್ಚಿನದಾಗಿ ಎಲ್ಲ ಜನರು ಕೆಮಿಕಲ್ ಅನ್ನ ಜಾಸ್ತಿ ಉಪಯೋಗಿಸ್ತಾರೆ, ಅವೆಲ್ಲ ಆರೋಗ್ಯಕ್ಕೆ ಹಾನಿಕರ. ಗಾಡಿಗಳ ಸಂಚಾರ ಅಂತೂ ಈ ರೋಡಲ್ಲಿ ಇದ್ದೇ ಇರುತ್ತೆ. ಅದು ಜೋಗ್ ಫಾಲ್ಸ್ಗೆ ಹೋಗೋರಾಗಿರ್ಲಿ ಅಥವಾ ಈ ಕಡೆ ಊರಿನ ಜನರೆಲ್ಲ ತಿರುಗಾಡೋದಾಗಿರ್ಲಿ, ವಾಹನ ಸಂಚಾರ ಅಂತೂ ಇದ್ದೇ ಇರುತ್ತೆ. ಸ್ವಲ್ಪ ರಾತ್ರಿ ಸಮಯದಲ್ಲೇ ಸ್ವಲ್ಪ ಕಷ್ಟ ಆಗುವಂಥದ್ದು. ನೋಡಿ, ಅಲ್ಲಿ ಗದ್ದೆಯನ್ನ ಹೂಡ್ತಾ ಇದ್ದಾರೆ ಎತ್ತನ್ನ ಕಟ್ಕೊಂಡು. ನೋಡಿ, ಈಗ ಹೆಚ್ಚಿನದಾಗಿ ಉಳುಮೆಯನ್ನ ಟ್ರ್ಯಾಕ್ಟರ್ಲ್ಲೇ ಮಾಡ್ಬಿಡ್ತಾರೆ, ಟಿಲ್ಲರ್ ಅಥವಾ ಟ್ರ್ಯಾಕ್ಟರ್ನ ತಗೊಂಡು ಬೇಗ ಬೇಗ ಆಗತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಈ ಭಾಗದಲ್ಲಿ ಇನ್ನೂ ಬಹಳಷ್ಟು ಕಡೆ ಎತ್ತಿನಲ್ಲೇ ಗದ್ದೆಯ ಉಳುಮೆಯನ್ನ ಮಾಡ್ತಾರೆ. ನೋಡಿ, ಗದ್ದೆ ಬಯಲುಗಳೆಲ್ಲ ಈಗ ಹಸಿರಾಗ್ತಾ ಇದಾವೆ, ಗದ್ದೆಯಲ್ಲೆಲ್ಲ ನೀರು ತುಂಬಿಕೊಳ್ತಾ ಇದೆ. ನೋಡಿ, ಅಲ್ಲೊಬ್ರು ಎತ್ತಿನಲ್ಲಿ ಉಳುಮೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲೊಂದು ಶಾಲೆ ಕೂಡ ಇದೆ. ಹಾಗೆ ಇಲ್ಲೂ ಕೂಡ ನೋಡಿ, ಇಲ್ಲಿ ನಿಮ್ಗೆ ನೀರು ಕಾಣಿಸುತ್ತೆ. ಈ ರೀತಿ ಮಳೆಗಾಲ ಆಗಿರೋದ್ರಿಂದ ಎಲ್ಲ ಕಡೆ ನೀರು ತುಂಬಿಕೊಳ್ತಾ ಇದೆ ಈಗ. ಹಾಗೆ ಇಲ್ಲಿ ಬೋರ್ಡಲ್ಲಿ ನೋಡ್ಬೋದು ನೀವು, ಮಾವಿನಗುಂಡಿ 11 ಕಿಲೋಮೀಟರ್, ಜೋಗ 16 ಕಿಲೋಮೀಟರ್ ಅಂತ ಇದೆ. ಮಳೆಗಾಲ ಪ್ರಾರಂಭ ಆಗೋವರೆಗೂ ಎಲ್ಲಿ ನೋಡಿದ್ರು ನೇರಳೆ ಹಣ್ಣುಗಳೇ ಬಿದ್ದಿರ್ತಿದ್ವು. ಇನ್ನೂ ನೇರಳೆ ಹಣ್ಣು ಮುಗಿಲಿಲ್ಲ, ಇನ್ನೂ ಬಿಡ್ತಾನೆ ಇದಾವೆ. ಈ ರೋಡ್ನ ಸೈಡ್ಗೆ ಎಲ್ಲ ಸ್ವಲ್ಪ ನೇರಳೆ ಮರಗಳ ಸಂಖ್ಯೆ ಜಾಸ್ತಿ ಇದೆ. ನೀವೆಲ್ಲ ನೇರಳೆ ಹಣ್ಣನ್ನ ತಿಂದಿದ್ದೀರಿ ಅಂತ ಅನ್ಕೊಳ್ತೀನಿ. ಈ ಕಡೆ ಇದ್ದವರಿಗಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ. ತಿಂದ ಕೂಡಲೇ ಬಾಯಿ ಎಲ್ಲ ಒಂಥರ ನೀಲಿ ಆಗ್ಬಿಡುತ್ತೆ, ನೇರಳೆ ಕಲರ್ ಆಗ್ಬಿಡುತ್ತೆ. ಸಣ್ಣ ಹುಡುಗರಿಗಂತೂ ಆ ಹಣ್ಣನ್ನ ತಿನ್ನೋದು, ನಾಲ್ಗೆನ ತೋರಿಸೋದು ಒಂದ್ ರೀತಿ ಆಟ ಆಗ್ಬಿಡುತ್ತೆ. ಖುಷಿ ಖುಷಿಯಿಂದ ಹಣ್ಣನ್ನ ತಿಂತಾರೆ.
ನೋಡಿ ಈ ರೀತಿಯಾಗಿ ಮಲೆನಾಡು ಕಡೆಗಳಲ್ಲಿ ಹಲಸಿನ ಹಣ್ಣನ್ನೆಲ್ಲ ವ್ಯಾಪಾರಕ್ಕೆ ಇಟ್ಟಿರ್ತಾರೆ. ನೋಡಿ ಹಲಸಿನ ಹಣ್ಣು ಮತ್ತೆ ಅನಾನಸ್ ಹಣ್ಣನ್ನ ಅಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಇನ್ನು ಜೋಗ ರೋಡಲ್ಲಿ ಸೀಸನ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬಿಟ್ರೆ, ಅಂದ್ರೆ ಜೋಗ್ ಫಾಲ್ಸ್ ತುಂಬಿ ಹರಿಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬಿಟ್ರೆ ಎಲ್ಲಾ ಕಡೆ ಸಣ್ಣ ಸಣ್ಣ ಅಂಗಡಿಗಳೇ ಕಾಣಿಸ್ತಾವೆ ನಿಮ್ಗೆ. ರೋಡ್ ಸೈಡಿಗೆ ಸೌತೆಕಾಯಿ ಆಗಿರಬಹುದು, ಪೈನಾಪಲ್ ಆಗಿರಬಹುದು, ಹಾಗೆ ಜೋಳ ಬೇಯಿಸ್ಕೊಡೋರಾಗಿರ್ಬಹುದು, ಎಲ್ಲರೂ ಕೂಡ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಲ್ಪ ಸ್ವಲ್ಪ ದೂರದಲ್ಲೇ ನಿಮ್ಗೆ ಸಿಗ್ತಾ ಇರ್ತಾರೆ. ನೀವೆಲ್ಲ ಅವುಗಳ ರುಚಿಯನ್ನ ಸವಿತಾ ಜೋಗ್ ಫಾಲ್ಸ್ ಅನ್ನ ನೋಡ್ಲಿಕ್ಕೆ ಹೋಗ್ಬಹುದು. ನೋಡಿ ಸ್ನೇಹಿತರೆ, ಈಗ ನಾವು ಸುಂಕತ್ತಿ ಊರ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ನಾವು ಒಳಗಡೆ ಕುಂಬಾರಕುಳಿಗೂ ಬೇಕಾದ್ರೆ ಹೋಗಬಹುದು. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ, ನೀವು ನೋಡಬಹುದು. ಬಸ್ ತಂಗುದಾಣ ಕುಂಬಾರಕುಳಿ ಅಂತ ಇದೆ. ನೋಡ್ರಿ, ದನಗಳೆಲ್ಲ ರಸ್ತೆ ಮೇಲೆ ಬರ್ತಾ ಇದ್ದಾವೆ. ಇದನ್ನೆಲ್ಲ ನೋಡ್ಲಿಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ಹಳ್ಳಿ ಕಡೆ ಮಾತ್ರ ಇದೆಲ್ಲ ಸಾಧ್ಯ. ಪೇಟೆ ಕಡೆ ಇಷ್ಟೊಂದು ದನಗಳನ್ನ ಒಟ್ಟಾಗಿ ನೀವು ನೋಡೋದು ರೇರು. ನೋಡಿ, ಇಲ್ಲೆಲ್ಲ ಮನೆ ಕಟ್ಟಲಿಕ್ಕೆ ಜಾಗವನ್ನೆಲ್ಲ ಮಾಡ್ಕೊಂಡಿದ್ದಾರೆ, ಮನೆಗಳೆಲ್ಲ ಇದ್ದಾವೆ. ಹಾಗೆ ಜೋಗ ಇಲ್ಲಿಂದ 14 ಕಿಲೋಮೀಟರ್ಸ್ ಅಂತ ಇದೆ. ಹಾಗೆ ಇಲ್ಲೊಂದು ಕೆರೆ ಇದೆ, ನೀವು ನೋಡಬಹುದು. ಹಾಗೆ ಮುಂದ್ಗಡೆ ತೋಟಗಳೆಲ್ಲ ಕಾಣಿಸ್ತಾ ಇದ್ದಾವೆ ನಮಗೆ. ಸ್ನೇಹಿತರೆ, ಸುಂಕತ್ತಿ ಮತ್ತು ಹಲಗೇರಿ ಈ ಎರಡೂ ಊರುಗಳು ಕೂಡ ಅಕ್ಕಪಕ್ಕದಲ್ಲೇ ಇದ್ದಾವೆ. ಹಂಗ ನೋಡ್ಲಿಕ್ಕೆ ಹೋದ್ರೆ ಎರಡೂ ಕೂಡ್ಕೊಂಡೇ ಇದಾವೇನೋ ಅಂತ ಅನ್ಸುತ್ತೆ. ಇದು ಸುಂಕತ್ತಿ ಊರು. ನೋಡಿ, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೂಡ ಇದೆ. ಶಾಲೆ ನೋಡಿ, ಅಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಸುಂಕತ್ತಿ ಅಂತ ಇದೆ. ಈಗ ನಮಗೆ ಈ ಸುಂಕತ್ತಿ ಊರು ಮುಗಿತಾ ಇದ್ದಂಗೆ ಸಿಗೋದೆ ಹಲಗೇರಿ ಊರು. ಮಧ್ಯದಲ್ಲೆಲ್ಲ ಗದ್ದೆ ಬಯಲುಗಳು ಇದಾವೆ, ಮನೆಗಳು ಇದಾವೆ. ಅದಕ್ಕಾಗಿ ನಮಗೆ ಸುಂಕತ್ತಿ ಮತ್ತೆ ಹಲಗೇರಿ ಎರಡೂ ಊರುಗಳು ಕೂಡ ಕೂಡ್ಕೊಂಡೇ ಇದಾವೇನೋ ಅಂತ ಅನ್ಸುತ್ತೆ. ನೀವು ನೋಡಬಹುದು, ಗದ್ದೆ ಬಯಲು ಎಲ್ಲ ಸೇಮ್ ಇದೆ. ಅಲ್ಲಿ ಹೋದ ಕೂಡಲೇ ನಿಮಗೆ ಹಲಗೇರಿ ಅಂತ ಬೋರ್ಡ್ ಕೂಡ ಇದೆ. ಆದ್ರೆ ನೋಡೋರಿಗೆ ಏನ್ ಅನ್ಸುತ್ತೆ ಕೇಳಿದ್ರೆ, ಹಲಗೇರಿ ಊರು ಇಷ್ಟೊಂದು ದೊಡ್ಡದಾಗಿದೆಯಲ್ಲ ಅಂತ ಅನ್ಸುತ್ತೆ. ಸ್ನೇಹಿತರೆ, ಹಲಗೇರಿ ಊರಿಂದ ನಾವು ಲೆಫ್ಟಿಗೆ ಹೋದ್ರೆ ಹುಸೂರು ಫಾಲ್ಸ್ಗೆ ಹೋಗಬಹುದು. ನಿಪ್ಲಿ ಫಾಲ್ಸ್ ಅಂತಾನೂ ಕರೀತಾರೆ ಅದನ್ನ. ಅಲ್ಲಿಗೆ ಹೋಗಬಹುದು. ಅದು ಮಳೆಗಾಲದ ಟೈಮಲ್ಲಿ ಆಕ್ಟಿವ್ ಇರುತ್ತೆ. ಅಂದ್ರೆ ಹುಸೂರು ಡ್ಯಾಮ್ ತುಂಬಿ ಇನ್ನು ಎಕ್ಸ್ಟ್ರಾ ನೀರೇನಿರುತ್ತೆ ಅದು ಹರಿದು ಹೋಗೋ ದಾರಿ ಏನಿದೆ, ಅಲ್ಲಿ ಒಂದು ರೀತಿ ವಾಟರ್ ಪಾರ್ಕ್ ರೀತಿ ಆಗಿರುತ್ತೆ. ಕಲ್ಲುಗಳ ಮೇಲೆ ನೀರೆಲ್ಲ ಹರಿತಾ ಇರುತ್ತೆ. ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಲ್ಲೂ ಕೂಡ ವಿಸಿಟರ್ಸ್ ಹೋಗ್ತಾರೆ. ಅಂದ್ರೆ ಜೋಗ್ ಫಾಲ್ಸ್ ನ ವಿಸಿಟ್ ಮಾಡ್ಲಿಕ್ಕೆ ಹೋದಂತ ಜನರು ಅಲ್ಲಿಗೂ ಕೂಡ ಹೋಗಿ ಬರ್ತಾರೆ. ನೋಡಿ, ಇಲ್ಲಿ ಬೋರ್ಡ್ ಇದೆ, ಹಲಗೇರಿ ಅಂತ ಇಲ್ಲಿ ಬೋರ್ಡ್ ಇದೆ. ಇದೇ ಹಲಗೇರಿ ಊರು. ಈ ಹಲಗೇರಿ ಊರಲ್ಲಿ ಕಾಲೇಜ್ ಕೂಡ ಇದೆ, ಅಂದ್ರೆ PU ಕಾಲೇಜ್ ಕೂಡ ಇದೆ ಇಲ್ಲಿ. ಮತ್ತೆ ನಾವು ಹಲಗೇರಿ ಊರಿಂದ ನಿಪ್ಲಿ ಫಾಲ್ಸ್ ಇರುವಂತಹ ರೋಡಲ್ಲಿ ಹೋದ್ರೆ ಆ ಕಡೆ ನಾವು ಸಾಗರ ರೋಡಿಗೆ ಕೂಡ ಟಚ್ ಆಗ್ಲಿಕ್ಕೆ ಆಗುತ್ತೆ. ಅಂದ್ರೆ ಹೊನ್ನಾವರ ಟು ಬೆಂಗಳೂರು ರೋಡ್ ಏನಿದೆಯಲ್ಲ ಅದು ಕೂಡ ಟಚ್ ಆಗಬಹುದು. ನೋಡಿ, ಇಲ್ಲೇ ಇದೆಯಲ್ಲ ಎಡಗಡೆ ಒಂದು ರೋಡ್ ಹೋಯ್ತಲ್ಲ, ಇಲ್ಲಿ ಹೋದ್ರೆ ನಾವು ನಿಪ್ಲಿಗೆಲ್ಲ ಹೋಗ್ಬೋದು. ನಿಪ್ಲಿ 3 ಕಿಲೋಮೀಟರ್ ಆಗುತ್ತೆ. ಆದ್ರೆ ನಿಪ್ಲಿ ಫಾಲ್ಸು ಸ್ವಲ್ಪ ಹತ್ರದಲ್ಲೇ ಇದೆ. ನೋಡಿ, ಇದೇ ಹಲಗೇರಿ ಊರು. ನೋಡಿ, ಇಲ್ಲಿ ಒಂದು ದೇವಸ್ಥಾನ ಕೂಡ ಇದೆ. ಹಾಗೆ ಇಲ್ಲಿ ಮುಂದೆ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ಶಾಲೆ ಕಾಲೇಜುಗಳೆಲ್ಲ ಇರೋದು. ನೋಡಿ, ಇದು ಹಲಗೇರಿ ಕಾಲೇಜು, ಕರ್ನಾಟಕ ಪಬ್ಲಿಕ್ ಶಾಲೆ ಹಲಗೇರಿ. ನೋಡಿ, ಇಲ್ಲೆಲ್ಲ ಮನೆಗಳಿದ್ದಾವೆ. ಮಳೆ ಒಂದು ಸಿಗದೆ ಹೋದ್ರೆ ಸಾಕು ಅಂತ ಅನ್ಕೊಳ್ತೀನಿ ಈಗ ಸದ್ಯಕ್ಕೆ. ಸ್ನೇಹಿತರೆ, ಬೇಸಿಗೆನಲ್ಲಿ ಈ ರೋಡಲ್ಲಿ ಓಡಾಡ್ಬೇಕಾದ್ರೆ ಇದು ಇಷ್ಟೊಂದು ಭಾಗ ಇದೆಯಲ್ಲ, ಇದು ಯಾವತ್ತೂ ತಂಪಾಗಿರುತ್ತೆ. ಇಲ್ಲಿ ನೀವು ನೋಡಬಹುದು ಎಷ್ಟೊಂದು ದೊಡ್ಡ ದೊಡ್ಡ ಮರಗಳೆಲ್ಲ ಇದಾವೆ. ಇದರ ಕೆಳಗಿಂದ ಹೋಗ್ತೀವಲ್ವಾ, ಅದಕ್ಕಾಗಿ ಯಾವತ್ತೂ ಈ ವಾತಾವರಣ ತಂಪಾಗಿರುತ್ತೆ. ಎಷ್ಟೇ ಬಿಸಿಲಿದ್ರು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ತಂಪಿರುತ್ತೆ.
ಸ್ನೇಹಿತರೆ, ನೀವೇನಾದ್ರೂ ಜೋಗ್ ಫಾಲ್ಸ್ ಅನ್ನ ನೋಡ್ಲಿಕ್ಕೆ ಹೋಗ್ತೀರಿ ಅಂತ ಆದ್ರೆ ಕೇವಲ ಜೋಗ್ ಫಾಲ್ಸ್ ಅನ್ನು ಒಂದೇ ಗುರಿಯಾಗಿಟ್ಕೊಂಡು ನೀವು ಬಂದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಇಲ್ಲಿ ಇರುವಂತಹ ಸುತ್ತಮುತ್ತ ಪ್ಲೇಸ್ಗಳನ್ನು ಕೂಡ ನೀವು ನೋಡ್ಕೊಂಡು ಹೋಗೋ ಹಾಗೆ ಒಂದು ಐಡಿಯಾ ಮಾಡಬೇಕಾಗಿರುತ್ತೆ. ಈಗ ನಿಮಗೆ ಜೋಗ್ ಫಾಲ್ಸಿನ ಸುತ್ತಮುತ್ತಲು ನಾವು ಯಾವ್ಯಾವ ಪ್ಲೇಸ್ಗಳನ್ನ ವಿಸಿಟ್ ಮಾಡಬಹುದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಇಲ್ಲಿಂದ ಜೋಗ್ ಫಾಲ್ಸ್ ಸುಮಾರು 11 ಕಿಲೋಮೀಟರ್ ಉಳಿದಿದೆ. ಈಗ ಸ್ನೇಹಿತರೆ, ಜೋಗ್ ಫಾಲ್ಸ್ ಅನ್ನಂತೂ ನೀವು ಹೋದವರು ನೋಡ್ತೀರಾ. ಹಾಗೆ ಜೋಗ್ ಫಾಲ್ಸ್ ಇಂದ ಇನ್ನು ನೀವು ಕಾರ್ಗಲ್ ಕಡೆ ರೋಡಲ್ಲಿ ಹೊರಡ್ತೀರಿ ಅಂತ ಆದ್ರೆ ಅಲ್ಲಿ ವಾಟರ್ ಆಕ್ಟಿವಿಟೀಸ್ಗಳನ್ನೆಲ್ಲ ಮಾಡಲಿಕ್ಕೆ ಚಾನಲ್ನಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೀವು ಅಲ್ಲಿ ಕೂಡ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಬಹುದು. ಹಾಗೆ ಶರಾವತಿ ಅಡ್ವೆಂಚರ್ ಕ್ಯಾಂಪ್ ಅಂತ ಅಲ್ಲಿ ಹತ್ರದಲ್ಲೇ ಇದೆ, ಅಲ್ಲೂ ಕೂಡ ಹೋಗ್ಬೋದು. ಹಾಗೆ ಇನ್ನು ನೀವು ಒಡಂಬೈಲ್ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ಬೋದು. ಬಳೆ ಪದ್ಮಾವತಿ ದೇವಸ್ಥಾನ ಅಂತ ಕರೀತಾರೆ ಅದನ್ನ, ಅಲ್ಲಿಗೂ ಕೂಡ ಹೋಗ್ಬೋದು ನೀವು. ಹಾಗೆ ಇನ್ನು ನೀವು ಅದಕ್ಕಿಂತ ಮುಂದೆ ಹೋದ್ರೆ ಭೀಮೇಶ್ವರ ಆ ಕಡೆ ಎಲ್ಲ ಹೋಗ್ಲಿಕ್ಕೆ ಬರುತ್ತೆ. ಈಗ ನೋಡಿ, ಇಲ್ಲಿ ಮಳೆ ಸ್ಟಾರ್ಟ್ ಆಯ್ತು. ಇಲ್ಲಿ ಸ್ವಲ್ಪ ಹೊತ್ತು ನಾನು ನಿಲ್ಬೇಕಾಗಿರ್ಬಹುದು. ಅಲ್ಲೊಂದು ಬಸ್ ಸ್ಟ್ಯಾಂಡು ಕೂಡ ಇದೆ. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಮಳೆ ಜೋರಾದ್ರೆ ಸ್ವಲ್ಪ ಹೊತ್ತು ನಿಲ್ತೀನಿ. ಮಳೆ ಸ್ಟಾರ್ಟ್ ಆಗೇ ಬಿಟ್ಟು ಮಧ್ಯದಲ್ಲಿ ಎಲ್ಲಾದ್ರೂ ನಿಲ್ವ ಅಂತಂದ್ರೆ ನಾನು ಛತ್ರಿ ಕೂಡ ಬಂದಿಲ್ಲ. ನೋಡಿ, ಇಲ್ಲಿ ಏನಿದೆಯಲ್ಲ, ಈ ಬೈಲಹಳ್ಳಿ ಅಳವಳ್ಳಿ ಲಂಬಾಪುರ ಒಂದಾನೆ ರೋಡು. ಹಾಗೆ ಕುಮಟಾ ರೋಡಿಗೆ ಹೋಗಿ ಇದು ಟಚ್ ಆಗುತ್ತೆ. ಅಂದ್ರೆ ಸಿದ್ದಾಪುರ ಕುಮಟಾ ರೋಡಿಗೆ ಹೋಗಿ ಇದು ಟಚ್ ಆಗುತ್ತೆ ಈ ರೋಡಲ್ಲಿ ಹೋದ್ರೆ ನಾವು. ಹಾಗೆ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ. ಸ್ನೇಹಿತರೆ, ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಆದ ನಂತರ ಈಗ ಸ್ವಲ್ಪ ಬಿಸಿಲು ಬಂದಿದೆ. ಈಗ ನಾವು ಜೋಗ್ ಫಾಲ್ಸ್ ಕಡೆ ಮುಂದುವರಿಯೋಣ. ಸ್ನೇಹಿತರೆ, ನೀವು ಜೋಗ್ ಫಾಲ್ಸಿಗೆ ಹೋಗಿ ಅಲ್ಲಿಂದ ಮುಂದೆ ಭಟ್ಕಳಕ್ಕೂ ಹೋಗ್ಬೋದು. ಇಲ್ಲಿ ನೋಡಿ, ಭಟ್ಕಳ 91 ಕಿಲೋಮೀಟರ್ ಅಂತ ಮೈಲ್ ಸ್ಟೋನ್ ಅಲ್ಲಿ ಬರೆದಿದ್ದಾರೆ. ಸ್ನೇಹಿತರೆ, ನೀವು ಈಗ ಜೋಗ್ ಫಾಲ್ಸ್ಗೆ ಹೋಗಿ ಜೋಗ್ ಫಾಲ್ಸ್ ಇಂದ ಮುಂದೆ ಹೊನ್ನಾವರ ಕಡೆ ಹೋಗ್ತೀರಿ ಅಂತ ಆದ್ರೆ ಅಲ್ಲೂ ಕೂಡ ನಿಮಗೆ ಸಾಕಷ್ಟು ಟೂರಿಸ್ಟ್ ಪ್ಲೇಸ್ಗಳು ಸಿಗ್ತವೆ. ನೀವು ಜೋಗ್ ಫಾಲ್ಸ್ ಇಂದ ಹೊರಟ ಕೂಡಲೇ ನಿಮಗೆ ಮೊದಲಿಗೆ ಮಾವಿನಗುಂಡಿ ಅಂತ ಒಂದು ಊರು ಸಿಗುತ್ತೆ. ಆ ಮಾವಿನಗುಂಡಿ ಊರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಸ್ಮಾರಕವನ್ನ ಮಾಡಿದ್ದಾರೆ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಅದನ್ನೊಂದು ನೀವು ವಿಸಿಟ್ ಮಾಡಲೇಬೇಕು. ಹಾಗೆ ಅದರ ಜೊತೆಗೆ ಅಲ್ಲಿ ಮಾವಿನಗುಂಡಿಯಿಂದ ಸಿದ್ದಾಪುರಕ್ಕೆ ಹೋಗೋ ದಾರಿನಲ್ಲಿ ಮಾವಿನಗುಂಡಿ ಫಾಲ್ಸ್ ಅಂತ ಇದೆ. ಅದು ರಸ್ತೆ ಸೈಡ್ಗೆನೆ ಇದೆ. ತುಂಬಾ ಚೆನ್ನಾಗಿದೆ ಫಾಲ್ಸ್. ಅದು ಮಳೆಗಾಲದಲ್ಲಿ ತುಂಬಾ ಜೋರಾಗಿ ಅಲ್ಲಿ ನೀರು ಬರುತ್ತೆ. ನೀವು ತುಂಬಾ ದೂರ ನಡ್ಕೊಂಡೆಲ್ಲ ಹೋಗ್ಬೇಕಂತ ಏನು ಇಲ್ಲೇ ಇಲ್ಲ. ರೋಡ್ ಸೈಡ್ಗೆನೆ ಬೀಳ್ತಾ ಇರುವಂತಹ ಫಾಲ್ಸ್ ಅದು. ನೀವು ಅದನ್ನ ನೋಡಿಲ್ಲ ಅಂತ ಆದ್ರೆ ನನ್ನ ಚಾನಲ್ ಇದೆ, ನೀವು ಹೋಗಿ ನೋಡಬಹುದು. ಹಾಗೆ ಅದನ್ನೊಂದು ಆದ ಕೂಡಲೇ ನೀವು ಮತ್ತೆ ಹೊನ್ನಾವರ್ ರೋಡಲ್ಲಿ ಹಾಗೆ ಕಂಟಿನ್ಯೂ ಮಾಡಬಹುದು. ಹೊನ್ನಾವರ್ ರೋಡಲ್ಲಿ ಹೋಗ್ಬೇಕಾದ್ರೆ ನೀವು ಕತ್ತಲೆ ಕಾನು ಪ್ರದೇಶವನ್ನೆಲ್ಲ ದಾಟ್ ಹೋಗ್ತೀರಾ. ಹಾಗೆ ಸ್ವಲ್ಪ ಮುಂದೆ ಹೋದ ನಂತರ ನಿಮ್ಗೆ ಶರಾವತಿ ವ್ಯಾಲಿ ವ್ಯೂ ಪಾಯಿಂಟ್ ಅಂತ ಸಿಗುತ್ತೆ. ಅಲ್ಲಿಂದ ನೋಡಿದ್ರೆ ಶರಾವತಿ ನದಿ ಜೋಗ್ ಫಾಲ್ಸ್ ಅಲ್ಲಿ ಬಿದ್ದ ನಂತರ ಯಾವ ರೀತಿ ಹರ್ಕೊಂಡು ಬಂತು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಗಾಳಿ ಸ್ವಲ್ಪ ಜೋರಾಗಿ ಬರ್ತಾ ಇದೆ. ನನ್ನ ಸೌಂಡು ನಾನು ಮಾತಾಡೋದು ಕೇಳಿಸ್ತಾ ಇದೆಯೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ನೋಡಿ, ಈಗ ನಾವು ಮೆಣಸಿ ಊರಿಗೆ ಬಂದಿದ್ದೀವಿ. ಹಾಗೆ ಸ್ನೇಹಿತರೆ, ನೀವು ಶರಾವತಿ ವ್ಯಾಲಿ ವ್ಯೂ ಪಾಯಿಂಟ್ ಅನ್ನ ನೋಡಿ ಆದ ನಂತರ ನಿಮ್ಗೇನು ಸ್ವಲ್ಪ ದೂರ ಹೋದ ನಂತರ ಸ್ವಲ್ಪ ಘಟ್ಟವನ್ನ ನೀವು ಇಳಿತೀರಲ್ವಾ, ಅದು ಇಳಿದಾದ ನಂತರ ನಿಮ್ಗೆ ಬಂಗಾರ ಕುಸುಮ ಅಂತ ಒಂದು ಫಾಲ್ಸ್ ಸಿಗುತ್ತೆ. ತುಂಬಾ ಹೈಟ್ ಅಲ್ಲಿ ಇದೆ ಫಾಲ್ಸ್ ಅದು. ಆದ್ರೆ ಅದರ ಕೆಳಭಾಗದವರೆಗೂ ನಾವು ಹೋಗಬಹುದು. ತುಂಬಾ ಜನ ಹೋಗ್ತಾರೆ. ಅಲ್ಲಿ ಹೋಗುವಂಥದ್ದೇನು ಟಫ್ ರೂಟ್ ಎಲ್ಲ ಅಲ್ಲ, ಯಾರು ಬೇಕಾದ್ರೂ ಹೋಗ್ಬಹುದು. ಸುಮಾರು 1 ಕಿಲೋಮೀಟರ್ ಒಳಗೆ ರಸ್ತೆಯಿಂದ ನಿಮ್ಗೆ ಸಿಕ್ಬಿಡುತ್ತೆ. ಅಂದ್ರೆ ತೀರಾ ದೊಡ್ಡ ಕಾಡಲ್ಲೇನು ಇಲ್ಲ, ಅದು ಯಾರು ಬೇಕಾದ್ರೂ ಹೋಗಿ ಬಂದು ಮಾಡ್ತಾ ಇರ್ತಾರೆ. ಸೊ ಅದನ್ನ ನೋಡಾದ ನಂತರ ನೀವು ಆಮೇಲೆ ಹಾಗೆ ಮುಂದೆ ಹೋದ್ರೆ ಗೇರುಸೊಪ್ಪ ಊರಿಗೂ ಹೋಗಬಹುದು. ಗೇರುಸೊಪ್ಪದಲ್ಲಿ ಚತುರ್ಮುಖ ಜೈನ ಬಸದಿ ಇದೆ. ಅದು ತುಂಬಾ ಫೇಮಸ್ ಇದೆ. ಅದರ ವಿಡಿಯೋ ಕೂಡ ನಿಮ್ಗೆ ನನ್ನ ಚಾನಲ್ ಅಲ್ಲೇ ಸಿಗ್ತದೆ. ತುಂಬಾ ಸುಂದರವಾದ ಸ್ಥಳ ಅದು. ನೀವು ಅದರ ಪರಿಸರವನ್ನ ಎಲ್ಲ ನೋಡಬಹುದು. ಹಾಗೆ ಆ ಚತುರ್ಮುಖ ಜೈನ ಬಸದಿಗೆ ಹೋಗ್ಬೇಕಾದ್ರೆ ನಾವು ಶರಾವತಿ ನದಿಯ ದಂಡೆ ಮೇಲೆನೆ ಹೋಗ್ತೀವಿ. ಅದಕ್ಕೆ ನೀವು ಗಾಡಿ ತಗೊಂಡು ಹೋಗ್ಬೇಕಾದ್ರೆ ನಿಮ್ಮ ಬಲಗಡೆ ಶರಾವತಿ ನದಿ ಹರಿತಾ ಇರುತ್ತೆ. ಸುತ್ತಮುತ್ತಲೂ ಹಚ್ಚ ಹಸಿರಿರುತ್ತೆ. ನೋಡ್ಲಿಕ್ಕೂ ಕೂಡ ತುಂಬಾ ಖುಷಿ ಆಗುತ್ತೆ. ಅದನ್ನ ನೀವು ಮಿಸ್ ಮಾಡಲೇಬಾರ್ದು. ಗೇರುಸೊಪ್ಪ ಜೈನ್ ಬಸದಿಗೊಂದು ಹೋಗಿ. ಹಾಗೆ ಆ ಗೇರುಸೊಪ್ಪ ಜೈನ್ ಬಸದಿಗೆ ಹೋಗೋದಕ್ಕಿಂತ ಮೊದಲೇನೆ ನೀವು ಗೇರುಸೊಪ್ಪ ಅಣೆಕಟ್ಟಿದೆ ಅದರ ಮುಂಭಾಗದಲ್ಲೇ ಹೋಗ್ಬೇಕಾಗಿರುತ್ತೆ. ಆವಾಗ ನಿಮ್ಗೆ ಆ ಗೇರುಸೊಪ್ಪ ಅಣೆಕಟ್ಟಿನ ಮುಂಭಾಗ ಪೂರ್ತಿಯಾಗಿ ಕಾಣಿಸುತ್ತೆ. ಸೊ ಅದೊಂದು ನಿಮ್ಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಗೇರುಸೊಪ್ಪ ಜೈನ ಬಸದಿಯನ್ನ ನೋಡ್ಕೊಂಡು ಬಂದು ವಾಪಸ್ ಮೇನ್ ರೋಡ್ಗೆ ಬಂದ ನಂತರ ಹಾಗೆ ನೀವು ಮುಂದುವರೆದ್ರೆ ನಿಮ್ಗೆ ಇನ್ನೂ ಅನೇಕ ಪ್ಲೇಸ್ಗಳು ಸಿಗ್ತವೆ. ಬಂಗಾರ ಮಕ್ಕಿ ಅಂತ ಒಂದು ದೇವಸ್ಥಾನ ಸಿಗುತ್ತೆ. ಅದು ಕೂಡ ತುಂಬಾ ಫೇಮಸ್ ಪ್ಲೇಸೇ. ಬಹಳಷ್ಟು ಜನ ವಿಸಿಟ್ ಮಾಡ್ತಾರೆ. ಹಾಗೆ ಮತ್ತೆ
ಒನ್ ಅವರ್ಗೆ ಹೋಗ್ಬೇಕಾದ್ರೆ ನಿಮಗೆ ತೂಗು ಸೇತುವೆ ಇರುವಂತಹ ಒಂದು ಪ್ಲೇಸ್ ಸಿಗುತ್ತೆ. ಅಲ್ಲಿ ಶರಾವತಿ ನದಿಗೆ ತೂಗು ಸೇತುವೆಯನ್ನ ಕಟ್ಟಿದ್ದಾರೆ. ಅದ್ರ ಮೇಲೆಲ್ಲ ಓಡಾಡಬಹುದು, ಬಹಳಷ್ಟು ಜನ ಇರ್ತಾರೆ ಅಲ್ಲೂ ಕೂಡ. ಹಾಗೆ ಅದಕ್ಕೂ ಎಂಟ್ರಿ ಫೀಸನ್ನು ಇಟ್ಟಿದ್ದಾರೆ. ತುಂಬ ಹೆಚ್ಚೇನು ಇರೋದಿಲ್ಲ, ಕಡಿಮೆನೇ ಇರುತ್ತೆ. ಆ ಎಂಟ್ರಿ ಫೀಸನ್ನು ಕೊಟ್ಟು ನೀವು ಆ ಪ್ಲೇಸನ್ನು ಕೂಡ ನೋಡ್ಕೊಂಡು ಬರ್ಬಹುದು. ತುಂಬ ದೂರ ಏನು ಇರದೇ ಇರೋದ್ರಿಂದ ನಿಮ್ಮ ವೆಹಿಕಲ್ ಕೂಡ ಅಲ್ಲೇ ಪಾರ್ಕಿಂಗ್ ಮಾಡಲಿಕ್ಕೂ ಅವಕಾಶ ಇದೆ. ಅಲ್ಲೇ ವೆಹಿಕಲ್ ಇಟ್ಟು ಅಲ್ಲೇ ನೋಡ್ಕೊಂಡು ಬಂದು ಮತ್ತೆ ಹಾಗೆ ನೀವು ಮುಂದುವರಿಬಹುದು. ನೋಡಿ, ಈಗ ನಾವು ಕಿಲಾರದ ಹತ್ರ ಬಂದಿದ್ದೀವಿ. ಬಸ್ ಸ್ಟ್ಯಾಂಡ್ ನೋಡ್ಬೋದು ನೀವು. ಹಾಗೆ ಸ್ನೇಹಿತರೆ, ಮತ್ತೆ ನೀವು ಹೊನ್ನಾವರಕ್ಕೆ ಹೋಗ್ತೀರಿ ಅಂತ ಆದ್ರೆ ಅಲ್ಲೇ ನಿಮಗೆ ನೋಡ್ಲಿಕ್ಕೆ ಕೆಲವೊಂದಿಷ್ಟು ಪ್ಲೇಸ್ಗಳಿದ್ದಾವೆ. ಹೊನ್ನಾವರ ಬ್ರಿಡ್ಜು ಒಂದು ರೀತಿ ತುಂಬಾ ಉದ್ದನೆಯ ಬ್ರಿಡ್ಜು ಅಂತ ಹೇಳ್ಬೋದು. ಆ ಬ್ರಿಡ್ಜನ್ನು ನೀವು ನೋಡಬಹುದು. ಹಾಗೆ ಅದರ ಪಕ್ಕದಲ್ಲೆಲ್ಲ ಮೀನುಗಾರಿಕೆ ಬೋಟ್ಗಳೆಲ್ಲ ಬಂದು ನಿಲ್ತವೆ. ಅವನ್ನ ನೋಡೋದೇ ತುಂಬಾ ಖುಷಿ. ಹಾಗೆ ಆ ಬ್ರಿಡ್ಜನ್ನು ದಾಟದ ನಂತರನೇ ನಿಮಗೆ ಮತ್ತೆರಡು ಪ್ಲೇಸ್ಗಳು ಸಿಗ್ತವೆ. ಒಂದು ಮ್ಯಾಂಗ್ರೋವ್ ಫಾರೆಸ್ಟ್, ಹಾಗೆ ಇನ್ನೊಂದು ಇಕೋ ಬೀಚ್. ಈ ಮ್ಯಾಂಗ್ರೋವ್ ಫಾರೆಸ್ಟ್ ಅಂದ್ರೆ ಕಾಂಡ್ಲಾವನ, ಅಂದ್ರೆ ಈ ನದಿಯಲ್ಲೆಲ್ಲ ಒಂದ್ ರೀತಿ ಸಸ್ಯಗಳು ಬೆಳೆದಿರುತ್ತೆ ನೋಡಿ ಆ ಹೊನ್ನಾವರ ಬ್ರಿಡ್ಜ್ ಪಕ್ಕದಲ್ಲೆಲ್ಲ. ಸೊ ಅದು ಕಾಂಡ್ಲಾವನ, ಅದು ಹತ್ರದಲ್ಲೇ ಇದೆ. ಅಲ್ಲೂ ಕೂಡ ಟಿಕೆಟ್ ಇದೆ, ನೀವು ಹೋಗ್ಬಹುದು. ಹಾಗೆ ಅದರ ಅಪೋಸಿಟ್ ಅಲ್ಲಿ ಅಂದ್ರೆ ನಾವು ಮಂಗಳೂರು ರೋಡಲ್ಲಿ ಹೋಗ್ಬೇಕಾದ್ರೆ ರೈಟ್ ಸೈಡಿಗೆ ನಿಮ್ಗೆ ಇಕೋ ಬೀಚ್ ಕೂಡ ಸಿಗತ್ತೆ. ಅದು ಒಂದ್ ರೀತಿ ಪ್ರಸಿದ್ಧವಾದಂತಹ ಬೀಚ್ ಅಂತಾನೆ ಹೇಳ್ಬೋದು. ತುಂಬಾ ಕ್ಲೀನ್ ಬೀಚು. ನೀವು ಅಲ್ಲಿಗೂ ಕೂಡ ಹೋಗಿ ಬರ್ಬೋದು. ಹಾಗೆ ಮುಂದೆ ಹೋದ್ರೆ ನೀವು ಅಪ್ಸರಕೊಂಡಕ್ಕೆಲ್ಲ ಹೋಗ್ಬೋದು. ಅದೆಲ್ಲ ಮುಂದಾಯ್ತು. ನಾನು ನಿಮ್ಗೆ ಹೇಳ್ತಾ ಇರೋದು ಹೊನ್ನಾವರದವರೆಗೆ ನೀವು ಹೋದ್ರೆ ಏನೇನು ನೋಡ್ಬೋದು ಅಂತ. ನೋಡಿ ಸ್ನೇಹಿತರೆ, ಇಲ್ಲೊಂದು ಕರ್ವಿಂಗ್ ಇದೆ. ಹಾಗೆ ಇಲ್ಲಿ ಒಂದು ದೊಡ್ಡದಾದ ಅಪ್ಪಿದೆ. ಈ ಅಪ್ಪನ್ನ ಏರಿ ನಾವು ಇಳಿದ ನಂತರ ನಮಗೆ ಮಾವಿನಗೊಂಡಿ ಊರು ಸಿಗತ್ತೆ. ಸ್ನೇಹಿತರೆ, ನಾನು ಇಲ್ಲಿವರೆಗೂ ಹೇಳಿದ್ದು ನೀವು ಜೋಗ್ ಫಾಲ್ಸ್ ಇಂದ ಹೊನ್ನಾವರ ರೂಟಲ್ಲಿ ಹೋದ್ರೆ ಏನೇನು ಸಿಗುತ್ತೆ ಅಂತ. ಅದೇ ಈಗ ನೀವು ಜೋಗ್ ಫಾಲ್ಸ್ ಇಂದ ಸಾಗರ ರೋಡಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಕಲ್ಲು ಸಂಕ ಅಂತ ಒಂದು ಪ್ಲೇಸ್ ಸಿಗುತ್ತೆ. ಅಂದ್ರೆ ಸಿಂಗಲ್ ಸ್ಟೋನ್ ಬ್ರಿಡ್ಜ್. ಅದು ನ್ಯಾಚುರಲ್ ಆಗಿ ಆಗಿರೋದು, ಯಾರೋ ಮಾಡಿರುವಂತದ್ದಲ್ಲ. ಅಂತ ಬ್ರಿಡ್ಜ್ಗಳು ಜಗತ್ತಿನಲ್ಲಿ 4-5 ಇದಾವಂತೆ. ಸೊ ಅಂಥದ್ದೊಂದು ವಿಶೇಷ ಈ ಜೋಗ್ ಫಾಲ್ಸಿನ ಹತ್ರ ಇದೆ. ಅಂದ್ರೆ ಜೋಗ್ ಫಾಲ್ಸ್ ಇಂದ ಸಾಗರ ರೋಡಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಸಿಗುತ್ತೆ, ಕಲ್ಲು ಸಂಕ ಅಂತ ಕರೀತಾರೆ ಅದನ್ನ. ಅದರ ಮೇಲೆ ಬೈಕ್ಗಳನ್ನೆಲ್ಲ ತಗೊಂಡು ಹೋಗ್ಲಿಕ್ಕೆ ಆಗತ್ತೆ. ಆದ್ರೆ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಹೋಗಲ್ಲ. ಹಾಗಂತ ಅದರ ಆ ಸೈಡು ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗ್ಬೋದು. ಸಣ್ಣ ದೇವಸ್ಥಾನ ಇದೆ, ಅದೊಂದು ಪ್ಲೇಸ್ ಅನ್ನ ನೋಡ್ಬೋದು. ಹಾಗೆ ನೀವು ತಾಳಗುಪ್ಪ ಹತ್ರ, ಅಂದ್ರೆ ತಾಳಗುಪ್ಪಕ್ಕಿಂತ ಸ್ವಲ್ಪ ಹಿಂದೆನೆ ಜೋಗ್ ಫಾಲ್ಸ್ ಇಂದ ಹೋಗ್ಬೇಕಾದ್ರೆ ಅಲ್ಲಿ ಹೊನ್ನೆಮರಡು ಅಂತ ಒಂದು ಪ್ಲೇಸ್ ಸಿಗುತ್ತೆ. ನೀವು ಯಾರನ್ನಾದ್ರೂ ಕೇಳಬಹುದು. ಆ ಹೊನ್ನೆಮರಡು ಕೂಡ ತುಂಬಾ ಸುಂದರವಾದಂತಹ ಪ್ರದೇಶ. ಶರಾವತಿ ಡ್ಯಾಮ್ನ ಹಿನ್ನೀರಿನ ಪ್ರದೇಶ ಅದು. ಅಲ್ಲಿ ಕೂಡ ನಿಮ್ಗೆ ತೆಪ್ಪದಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಾರೆ. ಫ್ರೀ ಆಗಿರುತ್ತೆ ಸರ್ವಿಸ್ ಅದು. ಈಗೇನು ಚಾರ್ಜಸ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಮೊದಲೆಲ್ಲ ಫ್ರೀ ಇತ್ತು. ಹಾಗಾಗಿ ಅದೊಂದು ಪ್ಲೇಸ್ಗೆ ನೀವು ವಿಸಿಟ್ ಮಾಡ್ಬೋದು. ಹಾಗೆ ಇನ್ನು ಸಾಗರ ಹೋದ ನಂತರ ಅಂತೂ ಬಿಡಿ, ಸುಮಾರಷ್ಟು ಪ್ಲೇಸಸ್ ಎಲ್ಲ ಇದಾವೆ. ಕೆಳದಿ, ಕೇರಿ ಅವೆಲ್ಲ ಇದಾವೆ. ನೀವು ಅವನ್ನೆಲ್ಲ ವಿಸಿಟ್ ಮಾಡಬಹುದು. ಹಾಗೆ ಇನ್ನು ಜೋಗ್ ಫಾಲ್ಸ್ ಇಂದ ನೀವು ಕಾರ್ಗಲ್ ರೋಡಲ್ಲಿ ಹೋಗಿ ಅಲ್ಲಿಂದ ಭಟ್ಕಳ ಕಡೆ ಹೋಗ್ತೀರಿ ಅಂತ ಆದ್ರೆ ಭೀಮೇಶ್ವರ ಅಂತ ಸಿಗುತ್ತೆ. ತುಂಬಾ ಒಳ್ಳೆ ಪ್ಲೇಸ್ ಅದು. ಅವನ್ನೆಲ್ಲ ನೋಡ್ಬೋದು. ಹೀಗೆ ಜೋಗ್ ಫಾಲ್ಸ್ಗೆ ನೀವು ಬರ್ತೀರಿ ಅಂತ ಆದ್ರೆ ಸುತ್ತಮುತ್ತಲಿನ ಪ್ಲೇಸ್ಗಳನ್ನು ನೋಡುವ ಹಾಗೆ ಒಂದು ಕರೆಕ್ಟ್ ಆಗಿ ಅರೇಂಜ್ಮೆಂಟ್ ಮಾಡ್ಕೊಂಡು ಬನ್ನಿ. ನೋಡಿ ಈ ಕರ್ವಿಂಗ್ ಯಾವ ರೀತಿ ಇದೆ. ನಾಳೆ ಸಂಡೇ ಅಲ್ವಾ, ಸ್ವಲ್ಪ ಗಾಡಿಗಳೆಲ್ಲ ಜಾಸ್ತಿ ಬರ್ತವೆ. ನೋಡಿ ಇಲ್ಲೆಲ್ಲ ಸಣ್ಣ ಪುಟ್ಟ ಅಂಗಡಿಗಳು ಅವಾಗ ಓಪನ್ ಆಗ್ತಾ ಇರ್ತವೆ. ಹಾಗೆ ಈಗ ನಮ್ಮ ಮುಂದ್ಗಡೆ ಸಿಗುವ ಕರ್ವಿಂಗ್ ಅಲ್ಲಿನೇ ಮಾವಿನಗುಂಡಿ ಫಾಲ್ಸ್ ಇರೋದು. ಈಗ ಮಳೆಗಾಲ ಅಷ್ಟೇ ಸ್ಟಾರ್ಟ್ ಆಗಿದೆ, ಅದಕ್ಕಾಗಿ ನೀರಿನ ಮಟ್ಟ ಕಡಿಮೆ ಇದೆ ಇಲ್ಲಿ. ನೋಡಿ ಅದು ಬೀಳ್ತಾ ಇದೆ. ಸ್ವಲ್ಪ ಮಳೆ ಜಾಸ್ತಿ ಆಗ್ತಾ ಇದ್ದಂಗೆ ಈ ನೀರಿನ ಬೋರ್ಗೆರೆತ ಇನ್ನೂ ಜಾಸ್ತಿ ಆಗುತ್ತೆ. ಹಾಗೆ ಇದಾದ ಕೂಡಲೇ ನಾವೀಗ ಸ್ವಲ್ಪ ಡೌನ್ ಇಳಿದ್ರೆ ನಮಗೆ ಸಿಗೋದು ಮಾವಿನಗುಂಡಿ ಊರು. ಈ ಮಾವಿನಗುಂಡಿ ಊರಿನಿಂದ ನಾವು ಎಡಗಡೆ ಹೋದ್ರೆ ಜೋಗ್ ಫಾಲ್ಸಿಗೆ ಹೋಗ್ಬೋದು, ಬಲಗಡೆ ಹೋದ್ರೆ ಹೊನ್ನಾವರ ಕಡೆ ಹೋಗಬಹುದು. ಬನ್ನಿ, ಈಗ ಅಲ್ಲೇ ಹೋಗ್ತಾ ಇದ್ದೀವಿ. ಅದೇ ಮಾವಿನಗುಂಡಿ ಊರಲ್ಲಿ ನಿಮಗೆ ಊಟ ತಿಂಡಿಗೆ ಎಲ್ಲ ವ್ಯವಸ್ಥೆ ಇರುತ್ತೆ. ಅಂದರೆ ಹೋಟೆಲ್ ಎಲ್ಲ ಇದ್ದಾವೆ ಇಲ್ಲಿ. ಊಟ ತಿಂಡಿ ಎಲ್ಲವೂ ಕೂಡ ಸಿಗ್ತವೆ. ವೆಜ್ಜು, ನಾನ್ ವೆಜ್ಜು, ನಿಮಗೆ ಎಗ್ ರೈಸು, ಗೋಬಿ, ಪೈನಾಪಲ್ ಆಗಿರಬಹುದು, ಯಾವುದೇ ರೀತಿ ಹಣ್ಣು ಹಂಪಲುಗಳಾಗಿರಬಹುದು, ಜ್ಯೂಸ್ ಆಗಿರ್ಬೋದು, ಎಲ್ಲವೂ ಕೂಡ ನಿಮಗೆ ಇಲ್ಲೇ ಸಿಗ್ತವೆ. ನೋಡಿ ಇದೇ ಮಾವಿನಗುಂಡಿ ಊರು. ಇಲ್ಲಿಂದ ರೈಟಿಗೆ ಹೋದ್ರೆ ನಾವು ಹೊನ್ನಾವರಕ್ಕೆ ಹೋಗ್ಬೋದು. ಹಾಗೆ ಲೆಫ್ಟಿಗೆ ಹೋದ್ರೆ ಜೋಗ್ ಫಾಲ್ಸಿಗೆ ಹೋಗಬಹುದು.
ನೋಡಿ ಇಲ್ಲಿ ಎಷ್ಟೊಂದೆಲ್ಲ ಅಂಗಡಿಗಳಿದಾವೆ. ಇಲ್ಲೆಲ್ಲ ಈಗ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಸಣ್ಣ ಪುಟ್ಟ ಹೋಮ್ ಸ್ಟೇಗಳು, ಲಾಡ್ಜ್ಗಳು ಎಲ್ಲ ಕಾಣಿಸ್ತಾ ಹೋಗ್ತವೆ. ಅಂದ್ರೆ ಜೋಗದ ಸುತ್ತಮುತ್ತ ಹೋಮ್ ಸ್ಟೇ ಮತ್ತೆ ಲಾಡ್ಜ್ಗಳಿಗೆ ಏನೂ ಕಡಿಮೆ ಇಲ್ಲ, ನಿಮ್ಗೆ ಎಲ್ಲಿ ಬೇಕಾದ್ರೂ ರೂಮ್ ಸಿಗ್ತವೆ. ಇನ್ನು ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಈ ಹೋಮ್ ಸ್ಟೇಗಳಾಗಿರಬಹುದು, ರೆಸಾರ್ಟ್ಗಳಾಗಿರಬಹುದು ಎಲ್ಲವುಗಳು ಕೂಡ ಆಕ್ಟಿವ್ ಆಗ್ತವೆ ಇಲ್ಲಿ. ಯಾಕಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಪ್ರವಾಸಿಗರು ಬರ್ತಾರೆ. ತುಂಬಾ ದೂರ ದೂರದ ಊರುಗಳಿಂದ, ದೇಶ ವಿದೇಶಗಳಿಂದ ಪ್ರವಾಸಿಗರು ಜೋಗ್ ಫಾಲ್ಸ್ ಅನ್ನ ನೋಡ್ಲಿಕ್ಕೆ ಬರ್ತಾರೆ. ಹಾಗೆ ಇದು ಒಂದು ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಇಲ್ಲಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಗಾಡಿಗಳೆಲ್ಲ ಓಡಾಡ್ತಾ ಇರ್ತವೆ. ಮತ್ತೆ ಸ್ವಲ್ಪ ಸ್ಪೀಡಲ್ಲಿ ಕೂಡ ಇರ್ತವೆ. ತುಂಬಾ ಜಾಗರೂಕರಾಗಿ ತುಂಬಾ ಲಕ್ಷ್ಯ ಕೊಟ್ಟು ನೀವು ಇಲ್ಲಿ ಗಾಡಿಯನ್ನ ಚಲಿಸಬೇಕಾಗಿರುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇಷ್ಟು ದಿವಸ ಈ ರೋಡಲ್ಲಿ ಪೆಟ್ರೋಲ್ ಬಂಕ್ಗಳು ಎಲ್ಲೂ ಸಿಗ್ತಿರ್ಲಿಲ್ಲ. ಈಗ ಹೊಸದಾಗಿ ಇಲ್ಲಿ ಪೆಟ್ರೋಲ್ ಬಂಕ್ ಆಗಿದೆ ನೋಡಿ, ನಯಾರ ಕಂಪ್ನಿದು. ಸೊ ಇದೊಂದು ಇಲ್ಲಿ ತುಂಬಾ ಅನುಕೂಲ ಆಗಿದೆ. ಯಾಕಂದ್ರೆ ಜೋಗ್ ಫಾಲ್ಸಿಗೆ ಬಂದ್ರೆ ಪೆಟ್ರೋಲ್ ಸಿಗೋದೇ ತುಂಬಾ ಕಷ್ಟ ಆಗ್ತಿತ್ತು ಅವಾಗ, ಒಂದ್ ವೇಳೆ ಪೆಟ್ರೋಲ್ ಖಾಲಿ ಆಯ್ತು ಅಂದ್ರೆ. ಈಗ ಅದಕ್ಕೆ ಪರಿಹಾರ ಸಿಕ್ಕದಂಗಾಗಿದೆ. ಮತ್ತೆ ರೋಡ್ ಸೈಡ್ಗೆಲ್ಲ ನಿಮ್ಗೆ ಅಂಗಡಿಗಳೆಲ್ಲ ಕಾಣಿಸ್ತಾ ಹೋಗ್ತಾವೆ ಇನ್ ಮುಂದೆ ಮಳೆಗಾಲ ಹೆಚ್ಚಾಗ್ತಾ ಹೋದಂಗೆ. ಮತ್ತೆ ನೀವು ಇನ್ನೊಂದು ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರೋದು ಅಂತಂದ್ರೆ, ಹತ್ರದಲ್ಲಿರುವಂತಹ ಗ್ಯಾರೇಜ್ಗಳನ್ನ ನೋಡಿಟ್ಕೊಳ್ಳಿ. ಏನಾದ್ರೂ ಗಾಡಿ ಗಿಡಿ ಪಂಚರ್ ಆದ್ರೆ ಎಲ್ಲಿ ಬರ್ಬೋದು ನಾವು ಅನ್ನೋದು ನಿಮ್ಗೆ ಸ್ವಲ್ಪ ಗೊತ್ತಾಗುತ್ತೆ ಅವಾಗ. ಇಲ್ಲಾದ್ರೆ ಮಧ್ಯದಲ್ಲಿ ನಿಂತ್ಕೊಂಡ್ರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲವು ಕಡೆ ಇಲ್ಲಿ ನೆಟ್ವರ್ಕ್ ಕೂಡ ಸಿಗೋದಿಲ್ಲ. ಸೊ ಯಾರಿಗಾರು ಕಾಲ್ ಮಾಡಿ ಕರ್ಸೋಣ ಅಂತಂದ್ರೂ ಕೂಡ ಅದು ಕೂಡ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅಥವಾ ನೀವು ಯಾವ ರೆಸಾರ್ಟ್ ಅಲ್ಲಿ, ಯಾವ ಹೋಮ್ ಸ್ಟೇದಲ್ಲಿ ಉಳಿದಿದ್ದೀರಿ ಅವ್ರದ್ದಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಳ್ಳಿ. ಹಾಗೇನಾದ್ರೂ ನಿಮ್ಮ ವೆಹಿಕಲ್ ಹಾಳಾದ್ರೆ ಅವರಾದ್ರೂ ನಿಮ್ಗೆ ಅಲ್ಲಿ ಹೋಗಿ ಅಥವಾ ಯಾವ್ದಾದ್ರು ಮೆಕ್ಯಾನಿಕ್ ಅನ್ನ ಕಳಿಸ್ಲಿಕ್ಕೋ ಸಹಾಯ ಮಾಡಬಹುದೇನೋ. ನೋಡಿ ಇಲ್ಲೆಲ್ಲ ಒಂದ್ ರೀತಿ ದಟ್ಟವಾದ ಕಾಡಿದೆ. ಇದರಲ್ಲೆಲ್ಲ ಹೋಗ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಮಂಗಲೇಕೊಪ್ಪ ಮುಂಚೋಡಿ ಅಂತ ಇದೆ. ಮೋಸ್ಟ್ಲಿ ಮುಂದೆ ಪೊಲೀಸರು ನಿಂತಿದಾರನ ಅನ್ಸುತ್ತೆ. ಅವ್ರೇನೋ ಸಿಗ್ನಲ್ ಮಾಡಿದ್ರು ಅಲ್ಲಿ, ಮೋಸ್ಟ್ಲಿ ಹೆಲ್ಮೆಟ್ ಚೆಕ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಶನಿವಾರ ಮತ್ತು ಭಾನುವಾರ ಪ್ರವಾಸಿಗರು ತುಂಬಾ ಜಾಸ್ತಿ ಬರೋದ್ರಿಂದ ಪೊಲೀಸರು ಕೂಡ ಇದ್ದೇ ಇರ್ತಾರೆ. ಇಲ್ಲಿ ನೋಡಿ, ಈಗ ನಾವು ಬಂದಿರೋ ಸ್ಪಾಟ್ ಏನಿದೆ, ಇದು ಈ ಜೋಗ್ ಫಾಲ್ಸ್ ನ ಒಂದು ವ್ಯೂ ಪಾಯಿಂಟ್. ನೀರು ಮೇಲ್ಗಡೆಯಿಂದ ಬೀಳುತ್ತಲ್ವಾ, ಆ ವ್ಯೂ ಪಾಯಿಂಟ್ ಇದು ಸಿದ್ದಾಪುರ ತಾಲೂಕಿನಲ್ಲಿದೆ. ಇದರ ವಿಡಿಯೋವನ್ನು ಕೂಡ ನಿಮಗೆ ನನ್ನ ಚಾನಲ್ನಲ್ಲೇ ಅಪ್ಲೋಡ್ ಮಾಡಿಟ್ಟಿದ್ದೀನಿ, ಅದು ಕೂಡ ಸಿಗುತ್ತೆ. ಡ್ಯಾಮ್ನ ನೀರನ್ನು ಬಿಟ್ಟಾಗ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ಒಂದ್ಸಲ ಆ ವಿಡಿಯೋವನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ಈ ವ್ಯೂ ಪಾಯಿಂಟಿಂದ ನೋಡಿದಾಗ ವ್ಯೂ ಹೇಗೆ ಕಾಣಿಸುತ್ತೆ ಅಂತ ಈಗ ನಿಮಗೆ ಗೊತ್ತಾಯ್ತಲ್ವಾ. ಈಗ ಬನ್ನಿ ಈ ವಿಡಿಯೋದಲ್ಲಿ ಮುಂದುವರಿಯೋಣ. ಇಲ್ಲಿಂದ ಈಗ ಮತ್ತೆ ಮುಂದಿನ ಸ್ಪಾಟ್ಗೆ ಹೋಗೋಣ. ಹಾಗೆ ಈಗ ನಾವು ಸಿದ್ದಾಪುರ ತಾಲೂಕಿನಲ್ಲಿದ್ದೀವಿ. ಈಗ ನದಿಯನ್ನ ದಾಟಿ, ಅಂದ್ರೆ ಒಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಅನ್ನ ದಾಟಿ ನಾವು ಆ ಕಡೆ ಹೋದ್ರೆ ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಅಲ್ಲಿಗೆ ಹೋಗ್ತೀವಿ. ಅಂದ್ರೆ ನಾವು ಜೋಗ್ ಫಾಲ್ಸ್ ಅನ್ನೇನು ಎದುರುಗಡೆಯಿಂದ ನಿಂತ್ಕೊಂಡು ನೋಡ್ತೀವಲ್ವಾ, ಅದು ನಾವು ಶಿವಮೊಗ್ಗ ಜಿಲ್ಲೆಯ ಒಳಗೆ ನಿಂತ್ಕೊಂಡು ನೋಡುವ ವ್ಯೂ ಪಾಯಿಂಟ್ ಆಗಿರುತ್ತೆ. ಈಗ ನಾನು ನಿಮ್ಗೆ ಮೊದಲಿಗೆ ತೋರಿಸಿದ ವ್ಯೂ ಪಾಯಿಂಟ್ ಏನಿದೆ, ಇದು ಸಿದ್ದಾಪುರ ತಾಲೂಕಲ್ಲಿ ಬರುತ್ತೆ. ನೋಡಿ ಇಲ್ಲೆಲ್ಲ ತೋಟ ಇದೆ, ಗದ್ದೆ ಇದೆ. ಇಲ್ಲೊಂದು ಹಲಸಿನಕಾಯಿನ ಮಾರಾಟಕ್ಕೆ ಇಟ್ಟಿದ್ದಾರೆ. ಇಲ್ಲೇ ಸ್ವಲ್ಪ ದೂರದಲ್ಲಿ ನೋಡ್ರಿ ಪೊಲೀಸರು ನಿಂತ್ಕೊಂಡಿದ್ದಾರೆ. ಅವರು ನಿಂತಿರೋ ಜಾಗದಲ್ಲೇ ನಾವು ರೈಟಿಗೆ ಹೋಗಬೇಕಾಗುತ್ತೆ ಬ್ರಿಡ್ಜ್ ಮೇಲೆ. ಈ ರೋಡಲ್ಲಿ ನಾವು ಸ್ಟ್ರೇಟ್ ಹೋದರೆ ಸಾಗರಕ್ಕೆ ಹೋಗ್ಬಿಡ್ತೀವಿ. ಹಾಗೆ ರೈಟ್ ಸೈಡ್ಗೆ ಹೋದರೆ ನಾವು ಜೋಗ್ ಫಾಲ್ಸನ್ನು ನೋಡಲಿಕ್ಕೆ ಹೋಗಬಹುದು. ಸ್ನೇಹಿತರೆ ನೋಡಿ, ಈಗ ನಾವು ಸಿದ್ದಾಪುರ ತಾಲೂಕಿನಿಂದ ಆ ಕಡೆ ಸಾಗರ ತಾಲೂಕಿಗೆ ಹೋಗ್ತಾ ಇದ್ದೀವಿ.
ಈಗ ಶರಾವತಿ ಬ್ರಿಡ್ಜು ನೀವು ನಮ್ಮ ಎದುರುಗಡೆ ನೋಡ್ತಾ ಇರೋದು, ಲೋಕಲಲ್ಲಿ ಇದನ್ನ ಸೀತೆಕಟ್ಟೆ ಬ್ರಿಡ್ಜ್ ಅಂತ ಕರೀತಾರೆ. ನೋಡಿ, ಇದೇ ಶರಾವತಿ ನದಿ. ಲಿಂಗನಮಕ್ಕಿ ಡ್ಯಾಮ್ನಿಂದ ಹರಿದು ಬಂದಂತಹ ನೀರು ಇದೇ ಬ್ರಿಡ್ಜ್ನ ಕೆಳಗೆ ಪಾಸಾಗಿ ಆ ಕಡೆ ಹೋಗಿ ಜೋಗ್ ಫಾಲ್ಸಲ್ಲಿ ಬೀಳುತ್ತೆ. ಹಾಗೆ ನಿಮಗೆ ಆ ಕಡೆ ಕಾಣುವಂತಹ ಒಂದು ವ್ಯೂ ಪಾಯಿಂಟ್ ಏನಿದೆ, ಅದು ಸಿದ್ದಾಪುರ ತಾಲೂಕಿನ ವ್ಯೂ ಪಾಯಿಂಟು. ನೋಡಿ, ಈ ಬ್ರಿಡ್ಜಿನ ಕೆಳಗಡೆ ಒಂದು ಹಳೆ ಕಾಲದ ಕಟ್ಟಡದ ಅವಶೇಷ ಕೂಡ ಇದೆ. ಇದು ಒಂದು ರೀತಿಯ ಕಟ್ಟೆ ಇದ್ದಂಗೆ ಇದೆ ಈ ನದಿಯಲ್ಲಿ ಕಟ್ಟಿರುವಂಥದ್ದು. ಹಾಗೆ ಇಲ್ಲಿನ ವಾತಾವರಣವನ್ನು ನೀವು ನೋಡಬಹುದು, ಎಷ್ಟೊಂದು ಚೆನ್ನಾಗಿದೆ. ಈಗ ಸ್ವಲ್ಪ ನೀರು ಆಗ್ತಾ ಇದೆ. ಹಾಗೆ ಮುಂದ್ಗಡೆ ಇರುವಂತಹ ಸಿದ್ದಾಪುರ ಸೈಡಿಂದ ನೋಡುವಂತಹ ವ್ಯೂ ಪಾಯಿಂಟ್ ಕೂಡ ನಮಗೆ ಇಲ್ಲಿಂದ ಕಾಣಿಸ್ತಾ ಇದೆ. ಈಗ ಮಳೆ ತುಂಬ ಜಾಸ್ತಿ ಆಯಿತು ಅಂತಂದರೆ ಡ್ಯಾಮಿಂದ ನೀರು ಬಿಡ್ತಾರೆ, ಆವಾಗ ನಿಮಗೆ ಸುಂದರವಾದ ವ್ಯೂ ಕಾಣಸಿಗುತ್ತೆ. ನೋಡಿ, ಶರಾವತಿ ನದಿಯ ಬ್ರಿಡ್ಜು ಎಷ್ಟೊಂದು ಸುಂದರವಾಗಿದೆ. ಇದನ್ನು ದಾಟಿ ನಾವು ಆ ಕಡೆ ಹೋಗಬೇಕಾಗಿರುತ್ತೆ. ಆ ಕಡೆ ಹೋದರೆ ಶಿವಮೊಗ್ಗ ಡಿಸ್ಟಿಕ್ಕಿಗೆ ನಾವು ಎಂಟರ್ ಆಗ್ತೀವಿ. ನೋಡಿ, ಇಲ್ಲೊಂದು ಕರ್ವಿಂಗ್ ಇದೆ. ಇಲ್ಲೆಲ್ಲ ರೋಡು ತುಂಬ ಚೆನ್ನಾಗಿದೆ. ನಮ್ಮ ಪಕ್ಕದಲ್ಲೇ ಈಗ ಶರಾವತಿ ನದಿ ಇದೆ, ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ ಇಲ್ಲಿ. ಈಗ ಈ ಜೋಗವನ್ನು ತುಂಬ ಚೆನ್ನಾಗಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಮೊದಲಿನ ಜೋಗ ಅಲ್ಲ ಇದು, ಈಗ ತುಂಬ ಚೆನ್ನಾಗಾಗಿದೆ. ಮುಂದೆ ನಿಮಗೆಲ್ಲ ತೋರಿಸ್ತೀನಿ ನಾನು ಹೇಗಿದೆ ಅಂತ. ನೋಡಿ, ಇಲ್ಲೆಲ್ಲ ದೊಡ್ಡ ದೊಡ್ಡ ಕರ್ವಿಂಗ್ಗಳೆಲ್ಲ ಇದ್ದಾವೆ. ಸ್ವಲ್ಪ ನಿಧಾನವಾಗಿ ನೀವು ವೆಹಿಕಲ್ಗಳನ್ನು ತೊಗೊಂಡು ಹೋಗಬೇಕಾಗಿರುತ್ತೆ. ವೀಕೆಂಡ್ಗಳಲ್ಲಿ ಇಲ್ಲಿ ವೆಹಿಕಲ್ಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತವೆ. ಅದಕ್ಕಾಗಿ ಆ ಕಡೆ ಸಿದ್ದಾಪುರ ಪೊಲೀಸರಿದ್ದರೆ ಈ ಕಡೆ ಸಾಗರ ಪೊಲೀಸರು ಇರ್ತಾರೆ. ಸೆಕ್ಯೂರಿಟಿ ಇರಲೇಬೇಕಾಗುತ್ತೆ. ನೋಡಿ, ಇಲ್ಲೆಲ್ಲ ಈಗ ಪೈನಾಪಲನ್ನು ಮಾರ್ತಾ ಇದ್ದಾರೆ. ಈ ರೀತಿ ಅಂಗಡಿಗಳು ಇನ್ನೂ ಮಳೆಗಾಲ ಎಲ್ಲ ಜಾಸ್ತಿ ಆಗ್ತಾ ಹೋದಂಗೆ ಇವುಗಳು ಕೂಡ ಜಾಸ್ತಿ ಆಗ್ತಾ ಹೋಗ್ತವೆ. ನೋಡಿ, ಇಲ್ಲೆಲ್ಲ ನೀವು ನೋಡಬಹುದು, ಜೋಗದ ಏರಿಯಾವನ್ನು ಇಷ್ಟೊಂದು ಸುಂದರವಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಇಲ್ಲಿ ಈ ರೀತಿ ಎಲ್ಲ ಏನೂ ಇರಲಿಲ್ಲ. ಈಗೆಲ್ಲ ಸೈಡಲ್ಲೆಲ್ಲ ಬ್ಯಾರಿಕೇಡ್ಗಳಾಗಿರ್ಬೋದು, ಅಥವಾ ವೆಹಿಕಲ್ ಪಾರ್ಕಿಂಗಿಗೆ ವ್ಯವಸ್ಥೆಗಳಾಗಿರ್ಬೋದು, ಅಂಗಡಿಗಳನ್ನು ಇಡಲಿಕ್ಕೆ ವ್ಯವಸ್ಥೆಗಳಾಗಿರ್ಬೋದು, ಎಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ನೋಡಿ, ಇಲ್ಲೆಲ್ಲ ಯಾವ ರೀತಿ ಕನ್ಸ್ಟ್ರಕ್ಷನ್ ಆಗಿದೆ. ಈಗಾಗಲೇ ಟೂರಿಸ್ಟ್ಗಳೆಲ್ಲ ತುಂಬ ಬಂದಿದ್ದಾರೆ, ಊಟ ಎಲ್ಲ ಮಾಡ್ತಾ ಇದ್ದಾರೆ. ನೀವು ಸ್ವಲ್ಪ ಮಧ್ಯ ಮಳೆಗಾಲದಲ್ಲೆಲ್ಲ ಬಂದರೆ ಇಲ್ಲೆಲ್ಲ ಫುಲ್ ಟ್ರಾಫಿಕ್ ಆಗಿರುತ್ತೆ. ಅಂದರೆ ಸುಮಾರು ಒಂದು 2 ಕಿಲೋಮೀಟರ್ಗಳವರೆಗೂ ಇಲ್ಲಿ ವಾಹನಗಳ ಸಾಲೆ ಇರುತ್ತೆ. ಅಷ್ಟೊಂದು ಪ್ರಮಾಣದಲ್ಲಿ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ನೋಡಿ, ಇಲ್ಲಿ ಫುಟ್ಪಾತ್ಗಳನ್ನು ಕೂಡ ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಈ ರೋಡಲ್ಲಿ ಹೋಗಲಿಕ್ಕೆ ಈಗ ತುಂಬ ಖುಷಿಯಾಗುತ್ತೆ. ಮಳೆಗಾಲದಲ್ಲಿ ಅಷ್ಟೇ ಕಷ್ಟನೂ ಆಗುತ್ತೆ, ತುಂಬ ಸ್ಲೋ ಆಗಿ ಹೋಗಬೇಕಾಗಿರುತ್ತೆ. ಮತ್ತು ಇಲ್ಲಿ ಕರ್ವಿಂಗ್ ಎಲ್ಲ ಇರೋದ್ರಿಂದ ಸಡನ್ನಾಗಿ ವೆಹಿಕಲ್ಗಳು ಬರಬೇಕಾದ್ರೆ ತುಂಬ ಜಾಗ್ರತೆ ವಹಿಸಬೇಕಾಗುತ್ತೆ. ನೋಡಿ, ಇಷ್ಟೊಂದು ಪ್ರಮಾಣದಲ್ಲಿ ಈಗ ನೀರೇನು ಬಿಟ್ಟಿಲ್ಲ ಬಿಡ್ರಿ ಡ್ಯಾಮಿಂದ, ಮಳೆನೂ ಅಷ್ಟೊಂದು ಆಗಿಲ್ಲ, ಆದರೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಪ್ರವಾಸಿಗರು ಇಲ್ಲಿ ಬಂದಿದ್ದಾರೆ. ನೀವು ಇಲ್ಲಿ ವೆಹಿಕಲ್ಗಳ ಲೈನನ್ನು ನೋಡಬಹುದು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ವೆಹಿಕಲ್ಗಳು ನಿಂತಿದ್ದಾವೆ. ಇನ್ನು ಮಳೆಗಾಲದಲ್ಲಿ ಎಷ್ಟೆಲ್ಲ ಬರಬಹುದು ನೋಡಿ. ಜೋಗ್ ಫಾಲ್ಸ್ನ ಎಂಟ್ರೆನ್ಸ್ನ ಈಗ ತುಂಬ ವಿಶೇಷವಾಗಿ ಡಿಸೈನ್ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ಕಾಣಿಸುತ್ತೆ. ಮೈಕಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇರ್ತಾರೆ, ಯಾರು ವೆಹಿಕಲ್ಗಳನ್ನು ಗೇಟ್ನ ಮುಂದೆ ನಿಲ್ಲಿಸಬಾರ್ದು ಅಂತ. ನೋಡಿ, ಈ ರೀತಿ ಎಂಟ್ರೆನ್ಸ್ ನಿರ್ಮಾಣ ಆಗ್ತಾ ಇದೆ. ಹಾಗೆ ಈ ಎಂಟ್ರೆನ್ಸಿಂದ ಒಳಗಡೆ ಹೋದ್ಮೇಲೆ ಜೋಗ್ ಫಾಲ್ಸಿಗೆ ನೀರನ್ನು ಬಿಟ್ಟಾಗ ಅದರ ವೈಭವವನ್ನು ನೋಡಿ ಯಾವ ರೀತಿ ಇದೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ನೀರು ಬಿಟ್ಟಾಗಿನ ಫುಲ್ ವಿಡಿಯೋ ಕೂಡ ನಿಮಗೆ ನನ್ನ ಚಾನಲ್ನಲ್ಲೇ ಸಿಗುತ್ತೆ. ಈಗ ಇಲ್ಲಿಂದ ನಿಮಗೆ ಸ್ವಲ್ಪ ಕಾರ್ಗಲ್ ರೋಡಿಗೆ ಹೋಗಿ ತೋರಿಸ್ತೀನಿ ನಾನು, ವೆಹಿಕಲ್ಗಳು ಎಲ್ಲಿವರೆಗೂ ನಿಂತಿದ್ದಾವೆ ಅಂತ. ವೆಹಿಕಲ್ಗಳನ್ನು ತುಂಬ ದೂರದವರೆಗೂ ನಿಲ್ಲಿಸ್ಬಂದು ಜನರು ನಡ್ಕೊಂಡು ಬಂದು ಇಲ್ಲಿ ಜೋಗ್ ಫಾಲ್ಸನ್ನು ನೋಡ್ತಾ ಇದ್ದಾರೆ. ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳು, ರಾಜ್ಯಗಳು, ಅದರಿಂದ ಮಾತ್ರ ಜನರು ಬರಲ್ಲ, ಬೇರೆ ಬೇರೆ ದೇಶಗಳಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇಲ್ಲಿ ಬರ್ತಾರೆ. ಜೋಗ್ ಫಾಲ್ಸು ಅಷ್ಟೊಂದು ಫೇಮಸ್ಸು. ನೋಡಿ, ಎಷ್ಟು ದೂರದವರೆಗೂ ವೆಹಿಕಲ್ಗಳು ನಿಂತಿದ್ದಾವೆ. ನೋಡಿ, ಇನ್ನೂ ಮುಂದೆ ಕೂಡ ಇದ್ದಾವೆ ವೆಹಿಕಲ್ಗಳು. ಇನ್ನು ಎಷ್ಟೋ ಜನರು ಬೆಳಗ್ಗೆನೇ ಬಂದು ನೋಡಿಕೊಂಡು ವಾಪಸ್ ಹೋಗಿಯೂ ಇರ್ತಾರೆ. ಆದರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಇಲ್ಲಿ ವಾಹನಗಳು ನಿಂತಿದ್ದಾವೆ ಅಂತಂದರೆ
ಒಂದು ದಿನಕ್ಕೆ ಎಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನರು ವಿಸಿಟ್ ಮಾಡ್ತಾರೆ ಅನ್ನೋದನ್ನ ನೀವು ಥಿಂಕ್ ಮಾಡ್ಬೋದು. ಅದೇ ಇಲ್ಲಿ ಅಪ್ಪನ್ನ ಹತ್ತಿದ ಕೂಡಲೇ ಇಲ್ಲಿ ಒಂದು ಚಾನಲ್ ಇದೆ ನೋಡಿ, ಡ್ಯಾಮ್ನಿಂದ ನೀರನ್ನ ಇಲ್ಲಿ ಬಿಟ್ಟಿದ್ದಾರೆ. ಈ ಚಾನಲ್ ಮುಖಾಂತರ ಹೋಗಿ ನೀರು ಕರೆಂಟ್ ಉತ್ಪಾದನಾ ಕೇಂದ್ರಕ್ಕೆ ಹೋಗುತ್ತೆ ನೋಡಿ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಒಂದು ಸ್ವಲ್ಪ ಈ ನೀರಿನ ಏರಿಯಾ ಇದೆ, ಅಲ್ಲಿ ವಾಟರ್ ಆಕ್ಟಿವಿಟೀಸ್ಗಳನ್ನೆಲ್ಲ ಮಾಡಿಸ್ತಾರೆ. ಹಾಗೆ ಇಲ್ಲಿ ನೋಡಿ ಶ್ರೀ ಪದ್ಮಾವತಿ ಅಮ್ಮನವರು ದೇವಸ್ಥಾನಕ್ಕೆ ದಾರಿ ಈ ಕಡೆ ಕೊಡಗಲ್ಲಿ ಹೋಗೋದಾರೆ, ನೀವು ಈ ಕಡೆ ಹೋಗ್ಬೇಕಾಗಿರುತ್ತೆ. ನೋಡಿ ಇಲ್ಲೇನು ನೀರು ಕಾಣಿಸುತ್ತಲ್ವಾ, ಇದೇ ನೀರಲ್ಲಿ ಮುಂದೆ ವಾಟರ್ ಆಕ್ಟಿವಿಟಿಗಳೆಲ್ಲ ನಡೀತಾವೆ. ನೀವೇನಾದರೂ ಜೋಗ್ ಫಾಲ್ಸಿಗೆ ಬರ್ತೀರಿ ಅಂತ ಆದರೆ ಇದನ್ನ ಮಿಸ್ ಮಾಡಬೇಡಿ. ಇದರ ವಿಡಿಯೋ ಕೂಡ ನಿಮಗೆ ನನ್ನ ಚಾನಲಲ್ಲೇ ಸಿಗುತ್ತೆ, ಅದರಲ್ಲೆಲ್ಲ ನಾನು ಡಿಟೇಲ್ ಆಗಿ ಹೇಳಿದ್ದೀನಿ. ನೋಡಿ ಅಲ್ಲಿ ಮುಂದ್ಗಡೆ ಎಲ್ಲ ಬೋಟಿಂಗ್ ಮಾಡಿಸ್ತಾ ಇದ್ದಾರೆ. ಇದನ್ನು ನೀವು ಜೋಗ್ ಫಾಲ್ಸಿಗೆ ಬಂದರೆ ಮರಿಬೇಡಿ,